ಹಾ ಹೌದು. ಅದಾದ ನಂತರ ಈಗ ಬ್ರೈನ್ ಮ್ಯಾಪಿಗೆ ಹೊರಟಿದ್ದಾರೆ ಪೊಲೀಸ್ನವರು. ಆ ಮೊನ್ನೆ ನಮ್ಮನ್ನು ಕರೆದಿದ್ರು, ನನ್ನನ್ನು ಕರೆದಿದ್ರು, ನಾನು ಮತ್ತೆ ತಂದೆ ಹೋಗಿದ್ವಿ. ಅವಾಗ ನಮ್ಗೆ ಬ್ರೈನ್ ಮ್ಯಾಪಿಂಗ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಅಂದ್ರೆ ಅದು 2 ಟೆಸ್ಟ್ ಉಂಟು ಅದರಲ್ಲಿ, ಪಾಲಿಗ್ರಫಿ ಮತ್ತು ಬ್ರೈನ್ ಮ್ಯಾಪಿಂಗ್ ಅಂತ. ಪಾಲಿಗ್ರಫಿ ಅಂದ್ರೆ ಅದು ಮ್ಯಾಂಗ್ಳೂರಲ್ಲಿ ಆಗುದು. ಅದರಲ್ಲಿ ಅಂದ್ರೆ ಪಾಲಿಗ್ರಫಿ ಯಾರಿಗೆ ಮಾಡ್ತಾರೆ ಅವರನ್ನು ಫಸ್ಟ್ ಇಂಟರ್ವ್ಯೂ ಮಾಡ್ತಾರೆ. ಅದಾದ ನಂತರ ಅವರಿಗೆ ಒಂದು 7-8 ಕ್ವಶನ್ ಕೇಳ್ತಾರೆ, ಎಸ್ ಆರ್ ನೋ ಕ್ವಶನ್ಸ್ ಕೇಳ್ತಾರಂತೆ. ಅವಾಗ ಅವರದ್ದು ಬ್ಲಡ್ ಪ್ರೆಷರ್ ಮತ್ತೆ ಹಾರ್ಟ್ ಬೀಟ್ ಅದನ್ನೆಲ್ಲ ಚೆಕ್ ಮಾಡ್ತಾರೆ. ಅದರ ಮೇಲೆ ಪಾಸಿಟಿವ್ ನೆಗೆಟಿವ್ ರಿಪೋರ್ಟ್ಸ್ ಬರ್ತದಂತೆ. ಸೊ ಅದರಲ್ಲಿ ಸಹ ಶಂಕೆ ಅವ್ರಿಗೇನಾದ್ರು ಡೌಟ್ ಇದ್ರೆ ಮತ್ತೆ ಬ್ರೈನ್ ಮ್ಯಾಪಿಂಗಿಗೆ ಕಳಿಸ್ತಾರೆ. ಅದು ಬ್ಯಾಂಗ್ಳೂರಲ್ಲಿ ಆಗುದು ಬ್ರೈನ್ ಮ್ಯಾಪಿಂಗ್. ಅಂದ್ರೆ ನಿಮ್ಮ ಫ್ಯಾಮಿಲಿ ಅವ್ರನ್ನ ಕರೆದ್ಬಿಟ್ಟು ನಾವು ಬ್ರೈನ್ ಮ್ಯಾಪಿಂಗ್ ಮತ್ತೆ ಪಾಲಿಗ್ರಫಿ ಮಾಡ್ತಾ ಇದ್ದೀವಿ, ಇದು ಮುಂದಿನ ಹಂತಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿ ನಿಮ್ಗೆ ಮಾಹಿತಿ ಕೊಟ್ಟರು. ಎಲ್ಲ ಏನ್ ಪ್ರೊಸೀಜರ್ ಇರುತ್ತೆ ಅಂತ ಹೇಳಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ. ಹೌದು. ಅಂದ್ರೆ ಅವ್ರು ನಮ್ಮನ್ನು ಕರೆದು ಹೇಳಿದ್ರು ಬ್ರೈನ್ ಮ್ಯಾಪಿಂಗ್ ಮತ್ತೆ ಪಾಲಿಗ್ರಫಿ ಮಾಡ್ತಾ ಇದ್ದೀವಿ. ನಮ್ಮ ಹತ್ರ ಫಸ್ಟ್ ಕೇಳಿದ್ರು, ಅಂದ್ರೆ ಈಗ ಉಳ್ದವರನ್ನು ಈಗ ಮಾಡ್ಬೇಕಂತಿದ್ರೆ ಮನೆಯವರನ್ನು ಫಸ್ಟ್ ಬೆರಳು ತೋರಿಸ್ತಾರಲ್ಲ, ಹಾಗಾಗಿ ನಾವು ಮನೆಯಿಂದಲೇ ಅದನ್ನು ಸ್ಟಾರ್ಟ್ ಮಾಡ್ತೇವೆ, ನಿಮ್ಮದು ಒಪ್ಪಿಗೆ ಅಂತ ನಮ್ಮ ಹತ್ರ ಕೇಳಿದ್ರು. ಅಂದ್ರೆ ಮನೆಯವರದ್ದು ಒಮ್ಮೆ ಆದ ಮೇಲೆ ನಮ್ಗೆ ಇದು ಬೇರೆಯವರನ್ನು ಮಾಡ್ಲಿಕ್ಕೆ ಸುಲಭ ಆಗ್ತದೆ. ಇಲ್ಲದಿದ್ರೆ ಅವರು ಪ್ರಶ್ನೆ ಮಾಡ್ತಾರಲ್ಲ, ನೀವು ಮನೆಯವರದೇ ಮಾಡ್ಲಿಲ್ಲ ಮತ್ತೆ ನಮ್ಮದೇ ಎಂತಕ್ಕೆ ಮಾಡುದು ಅಂತ. ಯಾರು ಪ್ರಶ್ನೆ ಮಾಡ್ತಾರಂತೆ ಪೊಲೀಸ್ ಇಲಾಖೆಗೆ? ಅವರು ಬೇರೆಯವರನ್ನು ಯಾರ ಮೇಲೆ ಶಂಕೆ ಉಂಟು ಅವರಿಗೆ ಕೇಳ್ತಾರಲ್ಲ ಬ್ರೈನ್ ಮ್ಯಾಪಿಂಗ್ ಮಾಡುವಂತ. ಅವಾಗ ಅವ್ರು ಹೇಳ್ತಾರೆ ಫಸ್ಟ್ ಮನೆಯವರನ್ನು ಮಾಡಿ ಮತ್ತೆ ನಮ್ಮನ್ನು ಮಾಡಿ ಅಂತ. ಪೊಲೀಸ್ ಇಲಾಖೆಯವರು ಬೇರೆಯವ್ರು ಹೇಳಿದ್ದನ್ನು ಕೇಳ್ತಾರಂತ, ಅಥವಾ ತಮ್ಗೆ ಯಾರ ಮೇಲೆ ಸಂಶಯ ಇರುತ್ತೆ ಅಥವಾ ಯಾರ ಮೇಲೆ ಆರೋಪ ಇರುತ್ತೆ ಅವ್ರು ಮಾಡ್ತಾರಂತ? ಅಲ್ಲ, ಈಗ ನಾನು ಕೇಳ್ತಿರೋದು ಪ್ರಶ್ನೆ ಅರ್ಥ ಆಯ್ತಾ ಸುದರ್ಶನ್ ನಿಮ್ಗೆ? ಬ್ರೈನ್ ಮ್ಯಾಪಿಂಗ್ ಫ್ಯಾಮಿಲಿ ಅವ್ರ ಬ್ರೈನ್ ಮ್ಯಾಪಿಂಗ್ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ನಮ್ಗೆ ಖಂಡಿತವಾಗಿಯೂ ಅದಕ್ಕೆ ಸಮ್ಮತಿ ಇದೆ. ನಾನು ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಓಕೆ, ಇವಾಗ ನಾವು ಒಪ್ಕೊಳ್ತೀವಿ, ನೀವು ಒಪ್ಕೊಳ್ತೀವಿ, ನಮ್ಗೆ ಬೇಕಾಗಿರೋದು ನ್ಯಾಯ ಅಷ್ಟೇ. ಮನೆಯವ್ರು ಮಾಡ್ತಾರೋ ಹೊರಗಡೆಯವ್ರು ಮಾಡ್ತಾರೋ ಅದ್ ಬೇರೆ ವಿಚಾರ. ಅದು ಯಾವ ನಿಟ್ಟಿನಲ್ಲಿ ಏನ್ ಬೇಕಾದ್ರೂ ತನಿಖೆ ಆಗ್ಲಿ, ಅದಕ್ಕೆ ನಮ್ದು ಪೂರ್ತಿ 100% ನಮ್ದು ಏನು ಸಮ್ಮತಿ ಬೇಕೋ ಇಟ್ ಮೀನ್ಸ್ ಫ್ಯಾಮಿಲಿ ಅವ್ರು ಆಗಿರ್ಬೋದು, ಎಲ್ಲದಕ್ಕೂ ನಾವು ರೆಡಿ ಇರೋಣ. ನಮಗ್ ಬೇಕಾಗಿರೋದು ಸುಮಂತ್ ಸಾವಿಗೆ ನ್ಯಾಯ ಸಿಗ್ಬೇಕಾಗಿರೋದು. ಏನಾಯ್ತು ಅದನ್ನ, ಅದು ಯಾರು ಮಾಡಿದ್ರು ಅಥವಾ ತಾನಾಗೆ ಆಯ್ತು, ಅದಕ್ಕೊಂದು ಕ್ಲಾರಿಟಿ ಬೇಕಲ್ವಾ? ಈಗ ಅದೇ ನೀವ್ ಹೇಳ್ತಿರೋದು ಅಂದ್ರೆ ಇಟ್ ಮೀನ್ಸ್ ಅವ್ರು ಹೇಳಿದ್ರು ಅಂತ ನೀವ್ ಹೇಳ್ತಾ ಇದ್ರಲ್ಲ, ಈಗ ಬೇರೆಯವ್ರನ್ನ ನಾವು ಬ್ರೈನ್ ಮ್ಯಾಪಿಂಗ್ ಮಾಡೋದಕ್ಕೆ ಹೋದ್ರೆ ಅವ್ರು ಮನೆಯವ್ರನ್ನ ಮಾಡಿ ಅಂತ ಹೇಳಿದ್ರು ಅಂತ ಹೇಳ್ತಾರೆ ಅಂತ ಹೇಳಿ. ಅದಕ್ಕೆ ನಂದು ನೇರವಾದ ಪ್ರಶ್ನೆ ಏನು ಅಂತಂದ್ರೆ, ಪೊಲೀಸ್ ಇಲಾಖೆಯವರು ಇದೇ ಮಾತನ್ನ ಹೇಳಿದ್ರು ಅನ್ನೋದು ಸತ್ಯ ಅಂತ ಆದ್ರೆ, ಅದನ್ನೇ ಅವ್ರು ನಿಮ್ಮ ಹತ್ರ ಹೇಳಿದ್ರು ಅಂತ ಸತ್ಯ ಅನ್ನೋದಾದ್ರೆ, ಈಗ ಬೇರೆಯವ್ರು ಹೇಳೋದನ್ನ ಇವ್ರು ಕೇಳ್ತಾರ ಅಂತನಾ, ಅಥವಾ ಪೊಲೀಸ್ ಇಲಾಖೆ ತನ್ನ ಪ್ರೊಸೀಜರ್ ಏನಿರುತ್ತೋ ಅದನ್ನ ಮಾಡುತ್ತೆ ಅಂತಾನ ನನ್ನ ಪ್ರಶ್ನೆ. ಹೌದು. ಅದಕ್ಕೆ ಅವರು ಎಂತ ಹೇಳಿದಂದ್ರೆ, ಅದು ಕೋರ್ಟ್ ಅಲ್ಲಿ ವಿಲ್ಲಿಂಗ್ನೆಸ್ ಕೊಡ್ಬೇಕು ಅದಕ್ಕೆ. ಈಗ ಅವರು ಯಾರ ಹತ್ರ ಕೇಳಿದ್ರು, ಅವರನ್ನು ಒಪ್ಪಿಸಿದ್ರು, ಅವರು ಕೋರ್ಟ್ ಅಲ್ಲಿ ಬಂದು ನನ್ಗೆ ಒಪ್ಪಿಗೆ ಇಲ್ಲ ಅಂತ ಹೇಳಿದ್ರೆ ಪೊಲೀಸ್ನವರು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಕೋರ್ಟ್ ನಲ್ಲಿ ವಿಲ್ಲಿಂಗ್ನೆಸ್ ಕೊಡ್ಬೇಕು ಅವರು. ಅದಕ್ಕೆ ಅವರಿಗೆ ಒಂದು ರೀಸನ್ ಸಿಕ್ಕಿದಾಗೆ ಆಗ್ತದೆ ಅಂತ ಅವರು ನಮ್ಮ ಹತ್ರ ಹಾಗೆ ಹೇಳಿದ್ದು. ಅದಕ್ಕೆ ನಾವು ರೆಡಿ ಇದ್ದೀರಾ ಅಂತ ನಮ್ಮ ಹತ್ರ ಹೇಳಿದ್ದಾರೆ. ಸೊ ನಾವು ರೆಡಿ ಇದ್ದೇವೆ, ನಾವು ಅಷ್ಟೇ ಹೇಳಿದ್ದು. ನಾವು ಮನೆಯವರು ಎಲ್ಲರೂ ರೆಡಿ ಇದ್ದೇವೆ, ನಮ್ಗೆ ಅದರಲ್ಲಿ ಎಂತ ಅಬ್ಜೆಕ್ಷನ್ ಇಲ್ಲ ನಮ್ಗೆ ಮಾಡುದ್ರಲ್ಲಿ. ಆದ್ರೆ ನಮ್ಗೆ ನಮ್ಮನ್ನು ಮಾಡಿ ಆದ ಮೇಲೆ ಬೇರೆಯವರನ್ನು ನಿಮ್ಗೆ ಯಾರ ಮೇಲೆ ಎಲ್ಲ ಶಂಕೆ ಉಂಟು ಅವರನ್ನು ಮಾಡ್ಲೇಬೇಕು, ನಾವು ಮತ್ತೆ ಒತ್ತಾಯ ಮಾಡ್ತೇವೆ ಅಂತ ಹೇಳಿದ್ದೇವೆ. ಅದಕ್ಕೆ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಮತ್ತೆ ನಮ್ಗೆ ಸಹ ಮನೆಯವರಿಗೆ ಸಹ ಕ್ಲಿಯರ್ ಚಿಟ್ ಸಿಗ್ತದೆ ಅದೊಂದು. ಅಂದ್ರೆ ಈಗ ಮತ್ತೆ ನಮ್ಗೆ ಪ್ರಶ್ನೆ ಕೇಳುವ ಒಂದು ಅಧಿಕಾರ ಬರ್ತದೆ ಅಲ್ಲ, ಹಕ್ಕು ಬರ್ತದೆ ಅಲ್ಲ ನಮ್ಗೆ. ಅಂದ್ರೆ ಈಗ ಫ್ಯಾಮಿಲಿ ಅವ್ರು ಮಾಡ್ತಿದ್ದಾರೆ ಅಂದಾಗ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಈಗ ಕೆಲವೊಂದು ಬೇರೆ ಬೇರೆ ರೀತಿಯಾದಂತ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು, ಹಾಗೆ ಹೀಗೆ ಅಂತ ಹೇಳಿ. ಫ್ಯಾಮಿಲಿ ಸುತ್ತಮುತ್ತ ತುಂಬಾ ಸಂಶಯಗಳು ಓಡಾಡ್ತಾ ಇತ್ತು, ಅದಕ್ಕೊಂದು ಕ್ಲಾರಿಟಿ ಸಿಗುತ್ತೆ. ಯಾಕೆಂತಂದ್ರೆ ಸುಮಂತ್ ಸಾವುಗೆ ಬೇರೆ ಬೇರೆ ನಿಟ್ಟಿನಲ್ಲಿ ಏನೇನೋ ಮಾತುಗಳು ಕೇಳಿದ್ವು, ಅದು ಈ ಸಂದರ್ಭದಲ್ಲಿ ಚರ್ಚೆ ಬೇಡ. ಈಗ ಫ್ಯಾಮಿಲಿ ಮೇಲೆ ಒಂದು ಆರೋಪ ಇದೆಯಲ್ಲ, ಫ್ಯಾಮಿಲಿ ಅವರೇ ಮಾಡಿರ್ಬಹುದು ಅಂತ ಹೇಳಿ, ಆರೋಪಕ್ಕೆ ಒಂದು ಅಂತಿಮ ಸಿಕ್ಬಿಡುತ್ತೆ. ಅವಾಗ ನಮ್ಗೆ ಒಂದು ಕೇಳುವ ಹಕ್ಕು ಬರ್ತದೆ. ಕರೆಕ್ಟ್ ಅಲ್ಲ, ಅದಕ್ಕೆ ಓಕೆ ಸಮ್ಮತಿ ಇದೆ. ಅದಕ್ಕೆ ಅವು ಬ್ರೈನ್ ಮ್ಯಾಪಿಂಗ್ ಫ್ಯಾಮಿಲಿ ಅವ್ರದ್ದು ಮಾಡ್ತಾರ ಹೊರಗಡೆ ಅವ್ರು ಮಾಡ್ತಾರ ಮಾಡ್ಲಿ, ಸಂಪೂರ್ಣವಾದ ಸಮ್ಮತಿ ಇದೆ. ಬಟ್ ಅದೇ ನಾನು ಹೇಳ್ತಿರೋದು, ಈಗ ಬ್ರೈನ್ ಮ್ಯಾಪಿಂಗ್ ಪ್ರೊಸೀಜರ್ ನ ಸ್ಟಾರ್ಟ್ ಮಾಡ್ತಿದೀನಿ ಅಂತ ಹೇಳಿದ್ರ ಈಗ? ಹೌದು. ಈಗ ಪ್ರೊಸೀಜರ್ ಈಗ ಸ್ಟಾರ್ಟ್ ಮಾಡೋದಕ್ಕೆ ನಡೀತಾ ಇದೆಯಾ, ಅಥವಾ ಏನ್ ಮತ್ತೆ ಬೇರೆ ಏನ್ ಮಾಹಿತಿ ಸಿಕ್ತು? ಹೌದೌದು, ಅದರ ಸ್ಟಾರ್ಟ್ ಮಾಡಿ ಆದ್ಮೇಲೆ ಅದನ್ನು ಈಗ ಅವರು ಕೋರ್ಟಿಗೆ ರಿಕ್ವೆಸ್ಟ್ ಕಳಿಸ್ತಾರೆ. ಅಲ್ಲಿಂದ ನಮ್ಗೆ ನೋಟಿಸ್ ಬರ್ತದೆ.
ಹಾ ಹಾ ಆ, ಈಗ 3 ಜನರದ್ದು ವಿಲ್ಲಿಂಗ್ನೆಸ್ ಆಗಿದೆ, ಅಂದ್ರೆ ಯಾರ್ದು ಒಂದು ನನ್ನದು, ಹಾ ಮತ್ತೆ ಒಂದು ಇಲ್ಲಿ ಮಾವ ಇದ್ರಲ್ಲ ಅವ್ರದ್ದು, ಹಾ ಮತ್ತೆ ಒಬ್ರು ಅಮ್ಮನ ತಮ್ಮ ಒಬ್ರು ಇದ್ದಾರೆ ಅವರದ್ದು, ಹಾ, ಹಾ. 3 ಜನರದ್ದು ವಿಲ್ಲಿಂಗ್ನೆಸ್ ಆಗಿದೆ ಈಗ. ಓಕೆ ಹಾ ಹಾ, ಈಗ ಇನ್ನು ಉಳಿದವರ ಮನೆಯಲ್ಲಿದ್ರೆ ವಿಲ್ಲಿಂಗ್ನೆಸ್ಗೆ ಇನ್ನೊಂದು ದಿವಸ ಕರಿತೇವೆ ಅಂತ ಹೇಳಿದ್ದಾರೆ. ಓಕೆ ಓಕೆ. ಈಗ ಆರಂಭದಲ್ಲಿ 3 ಮತ್ತೆ ಜನ ಒಟ್ಟಿಗೆ ಎಂತ? ಅಲ್ಲ, ಈಗ ಸ್ಟಾರ್ಟಿಂಗ್ ಅಲ್ಲಿ ವಿಲಿಂಗ್ನೆಸ್ ನ ಈ 3 ಜನರದ್ದು ಮುಗಿಸ್ಬಿಡೋಣ, ನೆಕ್ಸ್ಟ್ ಬೇರೆ ಏನಾದ್ರೂ ಅನುಮಾನಗಳಿದ್ರೆ ಬೇರೆ ಫ್ಯಾಮಿಲಿಯಲ್ಲೇ ಬೇರೆ ಬೇರೆಯವ್ರನ್ನ ಮತ್ತೆ ಮತ್ತೆ ಕರೆಯೋಣ ವಿಲಿಂಗ್ನೆಸ್. ಇಲ್ಲ ಇಲ್ಲ, ಅದಕ್ಕೆ ಅಂದ್ರೆ ಅದಕ್ಕೆ ಬ್ಯಾಂಗ್ಳೂರ್ ಹೋಗ್ಬೇಕು, ನಾವು ಒಪ್ಪಿಕೊಳ್ಳಿಲ್ಲ ಅದಕ್ಕೆ. ನಾವು ಹೇಳಿದ್ವಿ ಮಾಡೋದಾದ್ರೆ ಒಟ್ಟಿಗೆ ಮಾಡ್ಬೇಕು ಫ್ಯಾಮಿಲಿ ಅವರದ್ದು ಮಾಡೋದಾದ್ರೆ ಅಂತ ಹೇಳಿದ್ದೇವೆ. ಸೊ ಅದಕ್ಕೆ ಇದು ವಿಲ್ಲಿಂಗ್ನೆಸ್ ಗೆ ಮಾತ್ರ ಬೇರೆ ಬೇರೆ ಡೇಟ್ ಇಟ್ಟದ್ದು. ವಿಲ್ಲಿಂಗ್ನೆಸ್ ಗೆ ಇನ್ನೊಂದು ದಿವಸ ಕರೀತಾರೆ ಉಳ್ದವರು ಇದ್ರೆ, ಮತ್ತೆ ಒಂದೇ ದಿವಸ ಬ್ರೈನ್ ಮ್ಯಾಪಿಂಗ್ ಮತ್ತು ಪಾಲಿಗ್ರಫಿ ಒಂದೇ ದಿವಸ ಆಗ್ತದೆ. ಓಕೆ 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 ಓಕೆ. ಯಾರಿಗೆಲ್ಲ ಬ್ರೈನ್ ಮ್ಯಾಪಿಂಗ್ ಮಾಡೋದಕ್ಕೆ ಇಲಾಖೆಯಲ್ಲಿ ಇಟ್ಕೊಂಡಿದಾರೋ ಅವ್ರಿಗೆಲ್ಲ ಒಂದೇ ದಿನ ಬ್ರೈನ್ ಮ್ಯಾಪಿಂಗ್ ಮಾಡಲಿ ಅಂತ. ಹಾ, ಮಾಡ್ತಾರೆ ಅಂದ್ರೆ ಫ್ಯಾಮಿಲಿಯಲ್ಲಿ, ಉಳ್ದವರಿಗೆ ಅದೇ ಫ್ಯಾಮಿಲಿಯಲ್ಲಿ. ಓಕೆ ಹಾ ಹಾ ಹೌದು. ಈಗ ನೀವು ಅದಕ್ಕೆ ಒಪ್ಕೊಂಡಿದ್ದೀರಿ? ಹೌದು ಹೌದು. ಓಕೆ ಓಕೆ ಓಕೆ. ಈಗ ಇದು ಹೊರತುಪಡಿಸಿ ಈಗ ಹೊರಗಡೆ ಡೌಟ್ಗಳು ಬೇರೆ ಏನಾದ್ರೂ ಈಗ ನಿಮಗ್ ಗೊತ್ತಿರೋ ಹಾಗೆ ಈ ರೀತಿ ಅವರೇ ಮಾಡಿರ್ಬೋದು ಅನ್ನೋ ರೀತಿಯಾದ ಕ್ಯೂ ಆಗಿ ಸಿಕ್ಕಿದೆ ಅಂದ್ರೆ ನನ್ಗೇನ್ ಹೇಳ್ಬೇಕು ಅಂತ ನಾನು ಕೇಳ್ತಾ ಇಲ್ಲ, ಬಟ್ ನಿಮ್ಗೇನಾದ್ರೂ ಈ ಹಂತಕ್ಕೆ ಈಗ ಇಷ್ಟೊಂದು ದೊಡ್ಡ ನಿರ್ಧಾರ, ಬ್ರೈನ್ ಮ್ಯಾಪಿಂಗ್ ಅಂದ್ರೆ ಸಣ್ಣ ನಿರ್ಧಾರ ಅಲ್ಲ ಅದು, ಓಕೆನಾ? ಈ ನಿರ್ಧಾರನ ನೀವು ಒಪ್ಕೊಂಡಿದ್ರಿ ಅಂದ್ಮೇಲೆ ನಿಮ್ಗೇನಾದ್ರೂ ಈ ರೀತಿಯಾದಂತದ್ದು ಏನಾದ್ರೂ ಈಗ ಕ್ಲಾರಿಟಿ ಅಥವಾ ಒಂದು ಡೌಟ್ ಅನ್ನುವಂಥದ್ದು ಇವರೇ ಆಗಿರ್ಬೋದು ಅನ್ನೋದು ಏನಾದ್ರೂ ನಿಮ್ಗೆ ಸಿಕ್ಕಿದ್ಯಾ ಅಂತ ನನ್ನ ಪ್ರಶ್ನೆ. ಇವರೇ ಆಗಿರ್ಬೋದು ಅಂತ ನಮ್ಗೆ ಅಂದ್ರೆ ಕನ್ಫರ್ಮ್ ಯಾವ್ದು ಸಹ ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನಮ್ಗೆ ಅಂತದ್ದು ಇರ್ಲಿಲ್ಲ ಅಲ್ಲ, ಗ್ರಜ್ ಆಗ್ಲಿ ಅಂತ ಇರ್ಲಿಲ್ಲ. ಸೊ ನಾವು ಕೆಲವೊಂದು ಡೌಟ್ಗಳನ್ನು ಪೊಲೀಸ್ನವರ ಹತ್ರ ಹೇಳಿದ್ದೇವೆ, ಕೆಲವೊಂದು ಡೌಟ್ಗಳು ಹೀಗೆ ನಮ್ಮದಾದ್ಮೇಲೆ ಆಗ್ಬೇಕು, ಇರೋದು ಸಹ ಕೆಲವೊಂದು ಡೌಟ್ಗಳು ಹೇಳಿದ್ದೇವೆ. ಸೊ ಅದು ನಾವು ಬಹಿರಂಗಪಡಿಸುದಿಲ್ಲ, ಯಾಕಂದ್ರೆ ಆರಂಭದಲ್ಲೂ ಅದನ್ನೇ ಹೇಳಿದ್ದು ನಾನು, ಬಹಿರಂಗ ಪಡಿಸಿ ಅಂತ ಹೇಳ್ತಾ ಇರ್ಲಿಲ್ಲ. ಬಟ್ ಅದೇ ನಿಮ್ಗೊಂದು ಕ್ಲಾರಿಟಿ ಇರ್ಲಿ ಅಂತೇಳಿ, ಯಾಕಂದ್ರೆ ನಾನು ಈ ದೊಡ್ಡ ನಿರ್ಧಾರ ತಗೊಂಡಿದೀವಿ ಅಂದಾಗ ಸತತವಾಗಿ ನಮ್ಗೆ ನ್ಯಾಯ ಸಿಗ್ಬೇಕು ಅಂತ ಹೋರಾಟ ಮಾಡ್ತಾ ಇದೀವಿ ಅಂದಾಗ ಸೊ ನಮ್ಗೆ ಒಂದು ಡೌಟ್ಗಳು ಬರ್ಬೇಕಾಗಿರುತ್ತೆ. ಒಂದು ಚೌಕಟ್ಟಲ್ಲಿ ನಮ್ಗೆ ಗೊತ್ತಿಲ್ಲದಂಗೆ ಸೂಕ್ಷ್ಮವಾಗಿ ಒಂದು ಡೌಟ್ ಉಟ್ಕೊಂಡಿರತ್ತೆ. ಈಗ ಬ್ರೈನ್ ಮ್ಯಾಪಿಂಗ್ ಮಾಡ್ತೀವಿ ಅಂದ ತಕ್ಷಣ ಈಗ ಫ್ಯಾಮಿಲಿ ಅವ್ರನ್ನೇನೋ ಬ್ರೈನ್ ಮ್ಯಾಪಿಂಗ್ ಆಯ್ತು, ಅದಾದ್ಮೇಲೆ ಪೊಲೀಸರು ಯಾರನ್ನ ಬ್ರೈನ್ ಮ್ಯಾಪಿಂಗ್ ಮಾಡ್ತಾರೆ ಅದ್ ಬೇಕಲ್ಲ ಪ್ರಶ್ನೆ. ಅದೇ ಅದೇ ಯಾರನ್ನು ಗೊತ್ತಿಲ್ದಿರೋನ ಅಪರಿಚಿತರನ್ನ ಬ್ರೈನ್ ಮ್ಯಾಪಿಂಗ್ ಮಾಡಕ್ ಆಗಲ್ಲ. ಈ ಸಂಶಯ ಇಲ್ಲಿ ಎಲ್ಲೋ ಯಾರ ಮೇಲೆ ಸಂಶಯ ಇದೆ, ಇವ್ರು ಮಾಡಿರಬಹುದು ಅಂತೇಳಿ ಏನೋ ಒಂದು ಶಂಕೆ ಇದ್ರೆ ಅದು ಒಂದೇ 1% ಅನುಮಾನ ಇದ್ದಾಗ್ಲೇ ಮಾಡೋದಕ್ಕೆ ಸಾಧ್ಯ. ಈಗ ಏನು ಅನುಮಾನನೇ ಇಲ್ಲ ಅಂತ ಹೇಳಿದ ತಕ್ಷಣ ಇವಾಗ ಯಾರನ್ನೋ ಬ್ರೈನ್ ಮ್ಯಾಪಿಂಗ್ ಮಾಡೋದಕ್ಕೆ ಆಗಲ್ಲ. ಆ ಒಂದು ಕ್ಲಾರಿಟಿಗೋಸ್ಕರ ನಾ ಕೇಳಿದೆ. ಅಂದ್ರೆ ನೀವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಒಂದು ಮಾಹಿತಿಯನ್ನ ಪೊಲೀಸ್ ಇಲಾಖೆ ನೀಡಿದ್ರಿ? ಅದೇ ನೀಡಿರ್ಬೋದು, ಅಂದ್ರೆ ಅದ್ರ ಬಗ್ಗೆ ಕ್ಲಾರಿಟಿ ಆಯ್ತು. ಬಟ್ ಅದೇ ಏನು ಕೊಟ್ಟಿರಿ ಏನೋ ಅದ್ ಬೇಡ, ಅದ್ ಚರ್ಚೆ ಮಾಡೋದು ಅದು ನಮ್ ಸೀಮಿತ ಅಲ್ಲ, ಅದನ್ನ ತುಂಬಾ ದೂರ ಹೋಗಿರುವಂತ ವಿಚಾರ. ಸೊ ಅದು ಇಲ್ಲಿ ಬೇಡ, ಅದು ಎಲ್ಲಿ ಇರ್ಲಿ. ಬಟ್ ಅದೇ ನಮ್ಗೆ ಕ್ಲಾರಿಟಿ ಏನು ಈ ಒಂದು ಇದ್ರಲ್ಲಿ ಬೇಕಾಗಿತ್ತು ಅಂತಂದ್ರೆ, ಇವಾಗ ಬ್ರೈನ್ ಮ್ಯಾಪಿಂಗ್ ಫ್ಯಾಮಿಲಿ ಇದು ಓಕೆ, ನೋ ಪ್ರಾಬ್ಲಮ್, ಅದ್ರದ್ದೇನ್ ಸಮಸ್ಯೆ ಇಲ್ಲ. ಫ್ಯಾಮಿಲಿ ಅಂದಲ್ಲಿ ಈಗ ನಮ್ಗೆ ಯಾರ ಮೇಲೆ ಬ್ರೈನ್ ಮ್ಯಾಪಿಂಗ್ ಮಾಡ್ಬೇಕು ಅಂತ ಇರುತ್ತೆ ಎಲ್ಲ ಮಾಡ್ಬಿಡ್ಲಿ, ಅಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ. ಬಟ್ ಅದನ್ನ ಆಚೆಗೆ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಒಂದು ಬ್ರೈನ್ ಮ್ಯಾಪಿಂಗ್ ಇಂಥದ್ದು ಮಾಡ್ತೀವಿ ಅನ್ನೋದು ಕ್ಲಾರಿಟಿ ಬೇಕಲ್ಲ ಅಂತ ಅಷ್ಟೇ. ಅದೇ ಅದೇ ಅದು ನಾವು ಮೊದಲಿಗೆ ಹೇಳಿದ್ದೆ. ಅದೇ ಹೊರಗೆ ಕಳ್ಳನನ್ನು ಇಟ್ಟುಕೊಂಡು ನಮ್ಮನ್ನು ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ ನಿಮ್ಗೆ ಸಾಕಾಗುದಿಲ್ಲ, ನಮ್ಗೆ ಹೊರಗೆ ಕೂಡ ಆಗ್ಬೇಕಂತ ನಾವು ಮೊದಲೇ ಹೇಳಿದ್ದೇವೆ. ಅದಕ್ಕೆ ಅವರು ಒಪ್ಪಿಕೊಂಡೇ ನಮ್ಮ ಹತ್ರ ರಿಕ್ವೆಸ್ಟ್ ಮಾಡಿದ್ದು ಒಪ್ಪಿಕೊಳ್ತೀರಾ ಅಂತ. ನಾವು ಅದಕ್ಕೆ ಸಂಪೂರ್ಣ ಒಪ್ಪಿಗೆ ಕೊಟ್ಟಿದ್ದೇವೆ. ಈಗ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ಒಪ್ಪಿಗೆ ಇದೆ ಅದಕ್ಕೆ? ಎಲ್ಲರದ್ದು ಕೂಡ ಒಪ್ಪಿಗೆ ಇದೆ. ಯಾಕಂದ್ರೆ ನಮ್ಗೆ ಬೇಕಾದದ್ದು ನ್ಯಾಯ, ಅದು ಹೇಗೆ ಸಹ ಆಗಲಿ. ಓಕೆ ಓಕೆ ಓಕೆ. ಅಲ್ಲ ಎಲ್ರಿಗೂ ಅದೇ ತುಂಬಾ ದಿವಸದಿಂದ ಕಾಯ್ತದೆ. ಹೆಚ್ಚು ಕಡಿಮೆ ಒಂದು 6 ತಿಂಗಳು ಕಳೆದೋಯ್ತು, ಜನವರಿಯಿಂದ ಆಗಿರೋದಲ್ವಾ? ಹೌದೌದು, ಜನವರಿ 14. ಇವತ್ತಿಗೆ 6 ತಿಂಗಳು ಕಲಿಯಿತು, 7ನೇ ತಿಂಗಳು ನಡೀತಾ ಉಂಟು. ಹೌದೌದು, 7 ತಿಂಗಳು ಆರಂಭ ಆಯ್ತು. ಅದೇ ನೋಡಿ, ಎಷ್ಟು ಒಂದು ಸಣ್ಣ ವಿಷಯ ಅಂತ ಅನ್ಕೋಬಹುದು, ಏನಾಯ್ತು ಅಂತ ಹೇಳಿ ಒಂದು ಚಿಕ್ಕ ಇದ್ರಲ್ಲಿ ಆಗಿರುವಂತ ವಿಷಯ ಇದು. ಇಷ್ಟು ದೊಡ್ಡ ಮಟ್ಟಿಗೆ ಚರ್ಚೆ ಆಯ್ತು, ಆದ್ರೂ ಕೂಡ ಏನು ಅನ್ನೋದೇ ಒಂದು ಗೊತ್ತಾಗ್ಲಿಲ್ಲ. ಏನೇನೋ ಬೇರೆ ಬೇರೆ ಚರ್ಚೆಗಳಾದವು, ಬೇರೆ ಬೇರೆ ರೀತಿಯಲ್ಲಿ ಡೌಟ್ಗಳು ಉಟ್ಕೊಂಡು, ಬಟ್ ಯಾವ್ದೇ ಡೌಟ್ ಆಗ್ಲಿ ಅಥವಾ ಯಾವ್ದಕ್ಕಾಗ್ಲಿ ಒಂದು ಅಂತ್ಯ ಸಿಗ್ಲೇ ಇಲ್ಲ. ಹೌದು, ಇಲ್ಲಿವರೆಗೂ ಒಂದು ಸೂಕ್ಷ್ಮ ವಿಚಾರಗಳು ಅಂತಂದ್ರೆ ಸೂಕ್ಷ್ಮ ವಿಚಾರ ಮುಗಿಸ್ಬಿಡ್ಬೋದು ಏನೋ. ಈಗ ಪೊಲೀಸ್ ಇಲಾಖೆಗಳು ಬಹುತೇಕ ಇಲ್ಲಿ ನಮ್ಮ ರಾಜ್ಯದಲ್ಲಿ ಏನೋ ಆಗ್ಬಿಟ್ಟಿದೆ ಅಂತಂದ್ರೆ, ಬೇರೆ ಯಾವ್ದೋ ರಾಜ್ಯದಲ್ಲಿ ಯಾವನೋ ತಲೆ ಮರೆಸ್ಕೊಂಡು ಕೂತ್ಕೊಂಡಿರ್ತಾನೆ, ಆತನ ಹಿಡ್ಕೊಂಡ್ ಬಂದ್ಬಿಡ್ತಾರೆ. ಹೌದೌದು, ಅಂತ ಸಾಕಷ್ಟು ಉದಾಹರಣೆಗಳಿದಾವೆ. ಬಟ್ ಇಲ್ಲಿ ಏನು ಅಂತ ಗೊತ್ತಾಗ್ಲಿಲ್ಲ ಅಂತ. ಈ ಹಿಂದೆ ಒಂದು ಅದೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಾಗ್ಲೂ ಅಥವಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಅಲ್ಲ? ಇಲ್ಲ
ಏನು ನಿಮ್ಗೆ ಕೊಡಲ್ಲ ಅಂತ ಹೇಳಿದಾರೆ. ಓಕೆ, ಅದು ಹೌದು ಅದು ಅದ್ರ ಅವಶ್ಯಕತೆ ಇಲ್ಲದೆ ಇದ್ರು ಕೂಡ ಬಟ್ ಏನಾಯ್ತು ಅನ್ನೋದು ನಮಗೂ ಬೇಕಾಗುತ್ತಲ್ವಾ. ಹೌದು ಈಗ ಹೌದು ಪೋಸ್ಟ್ ಅದೇ. ಮಾರ್ಟಮ್ ರಿಪೋರ್ಟ್ ಇಂದಾನೇ ಅದು ಅಸಹಜ ಸಾವು ಅಥವಾ ಕೊಲೆ ಮಾಡಿ ಹಾಕಿದ್ದು ಅಥವಾ ಏನು ಅಂತ ಗೊತ್ತಾಗೋದು ಅಲ್ಲಿಂದಾನೆ. ಹೌದೌದು ಅದೇ. ಅದಕ್ಕೆ ಈಗ ಕ್ಲಾರಿಟಿ ಸಿಕ್ಕಿರುತ್ತೆ ಪೊಲೀಸ್ನವ್ರಿಗೆ. ಅದು ನಮಗೂ ಈಗ ನಿಮ್ಮಂತಕ್ಕೂ ನಿಮಗೂ ಗೊತ್ತಾಗಿರುತ್ತೆ ಏನು ಅಂತೇಳಿ. ಅದು ಏನಾಗಿರ್ಬೋದು ಇರುತ್ತೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಂತ ನಮಗೂ ಅಂದಾಜಿರುತ್ತೆ. ಅದನ್ನ ಚರ್ಚೆ ಬೇಡ. ಹೌದು ಆದ್ರೆ ಅದು ಅದೇ ಪೊಲೀಸ್ ಚೌಕಟ್ಟಲ್ಲೇ ಇರ್ಲಿ. ಬಟ್ ಇದೆ ನಮಗದ್ರ ಅದೇ. ಅವಶ್ಯಕತೆ ಇಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅವಶ್ಯಕತೆ ಇಲ್ಲ ಅಥವಾ ಇನ್ಯಾವುದೋ FSL ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲ. ನಮ್ಗೆ ಅದು ಅವಶ್ಯಕತೆ ಇಲ್ಲ. ನಮ್ಗೆ ಅದೆಲ್ಲ ಅದ್ ಬೇಕಾಗಿರೋದು ಅಲ್ಲ. ಹೌದು ಹೌದು ಬಟ್ ಅದು ಹೌದು ಏನಾಯ್ತು ಅನ್ನೋದು ಅದು ನಿಜ ಸತ್ಯಾಸತ್ಯತೆ ಬೇಕಾಗುತ್ತಲ್ವಾ. ಹೌದು. ಆ, ಅಷ್ಟು ಅವರಿಗೆ ಯಾಕಾಯ್ತು ಅನ್ನೋದು. ಕ್ಲಾರಿಟಿ ಇಲ್ಲದೆ ಅವರು ಬ್ರೈನ್ ಮ್ಯಾಪಿಂಗ್ ಗೆ ಹೊರಡ್ಲಿಕ್ಕಿಲ್ಲ. ಅಲ್ವಾ. ಅಲ್ಲಿ ಅದು ಈಗ ಹೆಚ್ಚು ನಾವು ಚರ್ಚೆ ಮಾಡ್ಬಿಟ್ರೆ ಅದು ಈಗ ಯಾಕಂದ್ರೆ ಜನಗಳು ಗಮನಿಸ್ತಿರ್ತಾರೆ ಕೆಲವೊಂದು ವಿಷಯಗಳನ್ನ. ಹೌದು ಹೆಚ್ಚು ಡೀಪ್ ಚರ್ಚೆ ಮಾಡೋದು ಬೇಡ ಈ ಸಂದರ್ಭಕ್ಕೆ. ಯಾಕಂದ್ರೆ ಡೀಪ್ ಚರ್ಚೆ ಹೋದಂತ ಸಂದರ್ಭದಲ್ಲಿ ಬೇರೆ ರೂಟ್ ಗಳನ್ನ ಹುಡ್ಕೊಳ್ಳುವಂತ ಅವಕಾಶಗಳಿರುತ್ತೆ. ಯಾರೋ ಆರೋಪಿ ಹೌದು ಅಥವಾ ಯಾರೋ ನೋಡಿ ಗೊತ್ತಿಲ್ವಲ್ಲ ನಾವು ಮಾತನಾಡ್ತಿರೋದು ಅಥವಾ ಇನ್ನೇನೋ ಸುದ್ದಿಗಳನ್ನ ಪ್ರಸಾರ ಮಾಡುವಂತ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಹೌದು ನಮ್ಗೆ ಹೌದು ಡೀಪ್ ಚರ್ಚೆಗಳ ಬೇಡ. ಬಟ್ ನಮ್ಗೆ ಏನು ಅಂತಂದ್ರೆ ಈ ಪ್ರಕರಣದಲ್ಲಿ ಬೆಳವಣಿಗೆ ಆಗ್ತಾ ಇರಬೇಕು. ಆ ಮಗುವಿನ ಸಾವಿನ ನ್ಯಾಯ ಸಿಗುವಂತ ಹಂತಕ್ಕೆ ತಲುಪಬೇಕು ಅನ್ನೋದೇ ನಮ್ಮ ಉದ್ದೇಶ ಅಷ್ಟೇ. ಹೌದು ಹೌದು ಅದು ಯಾವ ನಿಟ್ಟಿನಲ್ಲಿ ಬೇಕಾದ್ರೂ ತನಿಖೆಗೆ ಸಿದ್ಧ. ಅದು ಯಾವ ಹೌದು. ನಿಟ್ಟಿನಲ್ಲಿ ನಾವು ಬೇಕಾದ್ರೂ ಅಷ್ಟೇ ತನಿಖೆ ಹೇಳಿದ್ದು, ಆಗ್ಲಿ. ನಾವು ಯಾವ್ದು ತನಿಖೆ ಸಿದ್ಧ ಅಂತ. ಓಕೆ. ಒಟ್ಟು ಈಗ ಒಂದು ಹಂತಕ್ಕೆ ಪೊಲೀಸ್ ಇಲಾಖೆಯಲ್ಲಿ ನಿಮ್ಗೂ ಈಗ ಒಂದು ಹಂತಕ್ಕೆ ಭರವಸೆ ಬರ್ತಾ ಇದೆ ಇತ್ತೀಚೆಗೆ ಅಂತಂದ್ರೆ. ಈಗ ಮಧ್ಯದಲ್ಲಿ ಭರವಸೆ ಕೆಲವೊಂದಿಷ್ಟು ದಿನಗಳ ಉಂಟು. ಇದೊಂದು ಅಂದ್ರೆ ಇಲ್ಲಿ ತನಕ ಎಂತ ಸಿಗ್ಲಿಲ್ಲ. ಇದರಲ್ಲಿ ಆದ್ರೂ ಏನಾದ್ರೂ ಒಂದು ಸಿಗ್ತದಾ ಅಂತ ಒಂದು ಭರವಸೆ, Okay. ನಿರೀಕ್ಷೆ ಅಷ್ಟೇ, ಸಿಗ್ಬೋದು ಅಂತ. ಖಂಡಿತ ಖಂಡಿತ. ಓಕೆ. ಅದೇ ಸುಮಂತ್ ಸಾವಿಗೆ ನ್ಯಾಯ ಸಿಗ್ಬೇಕು ಅಂತ ಹೇಳಿ ನಮ್ದು ಆಸೆ ಇರೋದು. ಬಟ್ ಆಗಬಾರ್ದಂತ ಹೌದು ಘಟನೆ ಆಗೋಗ್ಬಿಟ್ಟಿದೆ. ಏನೋ ಮಾಡೋದಕ್ಕೆ ಅವಕಾಶನೇ ಇಲ್ಲ. ಈಗ ಹೌದು ಆಗದೆ ಹೌದು ಇದ್ದಿದ್ರೆ ಅಥವಾ ಈ ತರ ಆಗುತ್ತೆ ಅಂತ ಏನಾದ್ರೂ ನಮ್ಗೆ ಸಂಶಯ ಇದ್ರೆ ಅದಕ್ಕೇನೋ ತಪ್ಪಿಸುವಂತ ಕೆಲಸವನ್ನ ಮಾಡ್ಬೋದು. ಬಟ್ ಇದು ಮಾಡ್ಬೋದಿತ್ತು. ಇದು ಏನು ಗೊತ್ತಿಲ್ಲದೆ ಇರುವಂತದ್ದೇ. ಇದನ್ನ ಗೊತ್ತಿಲ್ಲದೆ ಆದದಲ್ಲ. ಏನು ಕೂಡ ನಾವು ಮಾಡೋದಕ್ಕೆ ಅವಕಾಶ ಇಲ್ಲ. ಈಗ ಆಗೋಗಿರೋದಕ್ಕೆ ಒಂದು ಪರಿಹಾರ ಹುಡುಕ್ಬೇಕು. ಅದು ಮಾತ್ರ ಹೌದು. ದಾರಿ, ಬೇರೆ ದಾರಿ ಇಲ್ಲ. ಹೌದು. ಏನಾಯ್ತು ಯಾಕಾಯ್ತು ಅಂತ ಹೇಳಿ. ಸೊ ಹಂಗಾಗಿ ಅದೇ, ಅದನ್ನ ಅದೊಂದು ಗೊತ್ತಾದ್ರೆ ಒಂದು ಸ್ವಲ್ಪ ಆದ್ರೂ ನೆಮ್ಮದಿ ಅಂತ ಅಷ್ಟೇ. ಹ್ಮ್ 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 ಹ್ಮ್